ಮಾಡ್ತಾರೆ ಅಂಡ್ ಆ 56 ದಿನ ಡೈಲಿ ಅವಳನ್ನ ಶೋಷಣೆ ಕೂಡ ಮಾಡ್ತಾರೆ. ನಂತರ 56 ದಿನ ಆದ್ಮೇಲೆ ಪದ್ಮಲತನ ಬಾಡಿ ನೇತ್ರಾವತಿ ನದಿಲಿ ತೇಲ್ತಾ ಸಿಗುತ್ತಾ. ಆಸ್ ಎಕ್ಸ್ಪೆಕ್ಟೆಡ್ ಈ ಕೇಸಲ್ಲೂ ಪೊಲೀಸ್ ಅವ್ರ ಕಡೆಯಿಂದ ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗಲ್ಲ ಅಂಡ್ ಯಾರ್ ಪದ್ಮಲತನ ಕಿಡ್ನಾಪ್ ಮಾಡಿದ್ರು, ಯಾರು ಅವಳನ್ನ 15 ದಿನವರೆಗೂ ಶೋಷಣೆ ಮಾಡಿ ನಂತರ ಅವಳನ್ನ ಅಷ್ಟು ಭೀಕರವಾಗಿ ಸಾಯಿಸಿದ್ರು ಅಂತ ಇವತ್ತಿನ ದಿನದವರೆಗೂ ಗೊತ್ತಾಗಿಲ್ಲ. ಮತ್ತೆ ನಮಗೆ ಗೊತ್ತಾದದು 22ಕ್ಕೆ ಸ್ಕೂಲ್ ಡೇ 56 ದಿನ ಕಳೆದು ಹೊಳೆಯಲ್ಲಿ ಹೆಣ ಉಂಡು ಎಂದು ಕೇಳಿ ಪೊಲೀಸಿನವರು ಬರುವಾಗ ಬಂದು ಹೇಳುವಾಗ ನಮಗೆ ಗೊತ್ತಾದ. ಅವರು ನನ್ನನ್ನು ಕರ್ಕೊಂಡೋಗಿ ಅಲ್ಲಿ ಹೋಗಿವೆ. ಇನ್ನೊಂದು ಲಾಸ್ಟ್ ಕೇಸ್ ಇದೆ, ಇದು ಅರ್ಲಿ 2000 ಅಲ್ಲಿ ನಡೆದಿರೋದು. ಇವ್ರದ್ದು ಅಷ್ಟಾಗಿ ಡೀಟೇಲ್ಸ್ ನಾನು ಹೇಳಲ್ಲ, ಜಸ್ಟ್ ಮೇಲ್ ಹೇಳ್ತೇನೆ. 2000 ಇಸ್ವಿಯಲ್ಲಿ ಧರ್ಮಸ್ಥಳದಲ್ಲಿ 2 ಫಿನಾನ್ಸ್ ಬ್ಯಾಂಕ್ ಇರ್ತವೆ. ಒಂದು ಅಗೇನ್ ರಿಯಲ್ ನೇಮ್ ತಗೊಳ್ಳೋದು ಬೇಡ, ಲೈಕ್ ಜಸ್ಟ್ ಸಹಕಾರ ಗ್ರಾಮೀಣ ಬ್ಯಾಂಕ್ ಅನ್ಕೊಳ್ಳಿ. ಅಂಡ್ ಇನ್ನೊಂದು ಬಂದ್ಬಿಟ್ಟು ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಬಂದು ಗೌಡ್ರು ಕುಟುಂಬ ಅವ್ರಿಗೆ ಸೇರಿದ್ದು. ಆ ಕಡೆ ಇವ್ರ ಆಪೋಸಿಟ್ ಏನದು ಗ್ರಾಮೀಣ ಬ್ಯಾಂಕ್ ಇತ್ತು, ಅದರಲ್ಲಿ ಒಬ್ಬ ಮ್ಯಾನೇಜರು ಬಡವ್ರಿಗೆ ಸಹಾಯ ಆಗ್ಲಿ ರೈತರಿಗೆ ಸಹಾಯ ಆಗ್ಲಿ ಅಂತ ತುಂಬಾ ಕಡಿಮೆ ಬಡ್ಡಿಗೆ ಲೋನ್ ಕೊಡ್ತಿರ್ತಾನೆ. ಇದ್ರಿಂದಾಗಿ ಧರ್ಮಸ್ಥಳದಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಸ್ಟಮರ್ಸ್ ಆ ಗ್ರಾಮೀಣ ಬ್ಯಾಂಕ್ ಕಡೆಗೆ ಹೋಗ್ತಿರ್ತಾರೆ, ಪ್ರೈವೇಟ್ ಲಿಮಿಟೆಡ್ ಕಡೆಗೆ ಯಾರು ಬರ್ತಿರಲ್ಲ. ಇದ್ರಿಂದ ಗೌಡ್ರಿಗೆ ಲಾಸ್ ಆಗ್ತಿರುತ್ತಾ. ಸೊ ಅವ್ರೇನ್ ಮಾಡ್ತಾರೆ, ಆ ಗ್ರಾಮೀಣ ಬ್ಯಾಂಕ್ ನ ಮ್ಯಾನೇಜರ್ ಏನಿದ್ನೋ ಅವನ್ಗೆ ಒಂದು ಸ್ವೀಟ್ ವಾರ್ನಿಂಗ್ ಕೊಡ್ತಾರ. ಮುಚ್ಕೊಂಡು ಇನ್ಮೇಲೆಯಿಂದ ನಿನ್ ಲೋನ್ಸ್ ಕೊಡೋದನ್ನ ನಿಲ್ಸ್ಬಿಡು, ಇನ್ ಕೇಸ್ ಲೋನ್ ಕೊಟ್ರು ನಾವ್ ಯಾವ ಇಂಟ್ರೆಸ್ಟ್ ರೇಟ್ ಗೆ ಲೋನ್ ನ ಕೊಡ್ತಾ ಇದೀವೋ ಅದೇ ರೇಟ್ ಗೆ ನೀನು ಕೊಡುವ ಅಂತ ಫೋರ್ಸ್ ಮಾಡ್ತಾರ. ಆದ್ರೆ ಆ ಗ್ರಾಮೀಣ ಬ್ಯಾಂಕ್ ನ ಮ್ಯಾನೇಜರ್ ಇದ್ಯಾವುದನ್ನು ಕಿವಿಗೆ ಹಾಕೊಳ್ಳಾರ್ದೆ ಅವನ್ ಕೆಲಸ ಅವ್ನ್ ಮಾಡ್ಕೊಂಡು ಹೋಗ್ತಾನ. ದೆನ್ ಸಡನ್ಲಿ ಒಂದು ದಿನ ಬ್ಯಾಂಕ್ ಮ್ಯಾನೇಜರ್ ನ ಹೆಂಡತಿನ ಮನೆ ಒಳಗಡೆನೆ ನುಗ್ಗಿ ಯಾರು ಮಾಡಿ ತುಂಬಾ ಭೀಕರವಾಗಿ ಸಾಯಿಸ್ಬಿಡ್ತಾರ. ಇದರ ರಿಗಾರ್ಡಿಂಗ್ ಆ ಬ್ಯಾಂಕ್ ಮ್ಯಾನೇಜರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಪೊಲೀಸ್ ಅವರು ಉಲ್ಟಾ ಆ ಬ್ಯಾಂಕ್ ಮ್ಯಾನೇಜರ್ ಹೆಸರಲ್ಲೇ FIR ಬರ್ದು ನೀನೇ ನಿನ್ ಹೆಂಡತಿನ ಸಾಯಿಸಿದ್ಯಾ ಅಂತ ಅವನ್ನೇ ಅರೆಸ್ಟ್ ಮಾಡ್ಬಿಡ್ತಾರ. ನಂತರ 1-2-3 ವರ್ಷ ಆ ಬ್ಯಾಂಕ್ ಮ್ಯಾನೇಜರ್ ಜೈಲಲ್ಲಿ ಇರ್ತಾನೆ. ಅದಾದ್ಮೇಲೆ ಅವನ ಕ್ರೈಮ್ ನ ಮಾಡಿಲ್ಲ ಅಂತ ಕೋರ್ಟ್ ಅಲ್ಲಿ ಪ್ರೂವ್ ಆಗುತ್ತೆ. ಆದ್ರೆ ರಿಯಲ್ ಕ್ರೈಮ್ ಮಾಡಿದವರು ಯಾರು ಅಂತ ಸ್ಟಿಲ್ ಇಟ್ಸ್ ಎ ಕ್ವಶನ್ ಮಾರ್ಕ್. ಅಂಡ್ ಇನ್ನೊಂದು ನಾರಾಯಣ ಅಂಡ್ ಯಮುನಾ ಕೇಸ್ ಬಗ್ಗೆ ಅಂತೂ ನಾನು ಆಗ್ಲೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಎಂತ ಕೋ ಇನ್ಸಿಡೆಂಟ್ಸ್ ಗಳು ನೋಡಿ, ಯಾರೆಲ್ಲ ಆ ಧರ್ಮಸ್ಥಳದಲ್ಲಿ ಗೌಡ್ರು ಕುಟುಂಬನ ಎದುರಾಕೊಂಡಿದಾರೋ ಅವ್ರ ಜೀವನದಲ್ಲಿ ಏನೋ ಒಂದು ತುಂಬಾ ದೊಡ್ಡ ದುರಂತ ನಡೆದು ಹೋಗುತ್ತಾ. ಅಂಡ್ ಸರ್ಪ್ರೈಸಿಂಗ್ಲಿ ಅವ್ರ ಕೇಸಲ್ಲಿ ಪೊಲೀಸ್ ಅವ್ರ ಕಡೆಯಿಂದ ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗಲ್ಲ ಅಂಡ್ ಯಾರ ಆ ಕ್ರೈಮ್ ನ ಮಾಡಿದ್ರು ಅಂತ ಯಾವತ್ತೂ ಹೊರಗೆ ಬರೋದೇ ಇಲ್ಲ. ಸೊ ಈ ಗೌಡ್ರು ಕುಟುಂಬದವರು ಧರ್ಮಸ್ಥಳದಲ್ಲಿ ಬೇಜನ್ ಕರ್ಮಕಾಂಡಗಳನ್ನ ಮಾಡಿದ್ದಾರೆ ಅಂಡ್ ಅವ್ರ ಪವರ್ ಅಂಡ್ ಅವ್ರಿಗಿರುವಂತಹ ಇನ್ಫ್ಲೂಯೆನ್ಸ್ ಇಂದ ಆ ಎಲ್ಲಾ ಕೇಸ್ ನ ಮುಚ್ಚಾಕಿದ್ದಾರೆ ಅಂತ ಮಹೇಶ್ ಹಾಗೂ ಗಿರೀಶ್ ಮುಟ್ಟಣ್ಣನವರ ಹೇಳಿಕೆ ಆಗಿದೆ. ಸೊ ಗೌಡ್ರು ಫ್ಯಾಮಿಲಿನ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಧರ್ಮಸ್ಥಳದಲ್ಲಿ ಒಂದು ಹುಡುಗಿನ ರೇಪ್ ಅಂಡ್ ಮರ್ಡರ್ ಮಾಡಿ ದೆನ್ ಪೊಲೀಸ್ ಅವ್ರಿಗೆ ಲಂಚ ಕೊಟ್ಟು ಇನ್ವೆಸ್ಟಿಗೇಷನ್ ನ ಮಿಸ್ಲೀಡ್ ಮಾಡೋಷ್ಟು ಪವರ್ ಇನ್ಫ್ಲೂಯೆನ್ಸ್ ಈ ಗೌಡ್ರು ಕುಟುಂಬಕ್ಕೆ ಮಾತ್ರ ಇರೋದು. ಈಗ ಸಂತೋಷ್ ರಾವ್ ಅಂತೂ ಸೌಜನ್ಯ ಕೇಸಲ್ಲಿ ಆರೋಪಿ ಅಲ್ಲ ಅಂತ ಪ್ರೂವ್ ಆಯ್ತು. ಹಾಗಿದ್ರೆ ರಿಯಲ್ ಆರೋಪಿ ಯಾರು? ನೆನಪು ಮಾಡ್ಕೊಳ್ಳಿ, 11 ಅಕ್ಟೋಬರ್ 2012 ಸಂಜೆ 5 ಗಂಟೆ ಹಾಗೆ ಬಾಹುಬಲಿ ಬೆಟ್ಟದಲ್ಲಿ ಸಂತೋಷ್ ರಾವ್ ತನ್ನ ಪಾಡಿಗೆ ತಾನು ಸೀನರೀಸ್ ನ ಎಂಜಾಯ್ ಮಾಡ್ಕೊಂಡು ಸುಮ್ನೆ ಕೂತಿರ್ಬೇಕಾದ್ರೆ ಅವನ ಹತ್ರ 5 ಜನ ಕಿಡಿಗೇಡಿಗಳು ಬಂದು ಜಗಳ ತೆಗಿತಾರ. ಆ 5 ಜನ ಕಿಡಿಗೇಡಿಗಳು ಯಾರು ಅಂತ ನಾನು ಇಲ್ಲಿವರೆಗೂ ನಿಮ್ಗೆ ಹೇಳಿಲ್ಲ. ಸೊ ಅವರು ಬೇರೆ ಯಾರು ಅಲ್ಲ, ಚಿಕ್ಕ ಗೌಡ್ರು ಮಗ ನಿಶಾಂತ್ ಜೈನ್ ನ ವೆರಿ ಕ್ಲೋಸ್ ಫ್ರೆಂಡ್ಸ್. ಅವ್ರು ದಣಿ ಮಾಡಿರುವಂತಹ ಕ್ರೈಮ್ ಅಲ್ಲಿ ಬೇರೆ ಯಾರನ್ನಾದ್ರೂ ಸಿಗಿಸ್ಬೇಕಲ್ಲ ಅಂತ ಇವ್ರು ಬಕ್ರ ಹುಡುಕ್ತಾ ಇರ್ಬೇಕಾದ್ರೆ ಆಗ ಇವ್ರಿಗೆ ಸಿಗೋದೆ ಸಂತೋಷ್ ರಾವ್. ಅಗೇನ್ ಇನ್ನೊಂದು ಎಂತ ಕೋಇನ್ಸಿಡೆನ್ಸ್ ನೋಡಿ, ಸಂತೋಷ್ ರಾವ್ ಸೌಜನ್ಯ ಕೇಸಲ್ಲಿ ಅರೆಸ್ಟ್ ಆದ ನಂತರ ಚಿಕ್ಕ ಗೌಡ್ರು ಮಗ ನಿಶಾಂತ್ ಜೈನು ದೇಶನೇ ಬಿಟ್ಟು ಹೋಗ್ಬಿಡ್ತಾನೆ. ಈ ಕೇಸಲ್ಲಿ ಚಿಕ್ಕ ಗೌಡ್ರು ಮಗ ಇನ್ವಾಲ್ವ್ಮೆಂಟ್ ಇದೆ ಅಂತ ಯಾರಿಗೂ ಡೌಟೇ ಬರ್ತಾ ಇರ್ಲಿಲ್ಲ. ಡೌಟ್ ಯಾವಾಗ ಬಂತು ಅಂದ್ರೆ ಆ 5 ಜನ ಕಿಡಿಗೇಡಿಗಳು ಯಾರು ಸಂತೋಷ್ನ ಈ ಒಂದು ಕೇಸಲ್ಲಿ ಸಿಗಾಕ್ಸಿದ್ರು ಆ 5 ಜನರಲ್ಲಿ ಒಬ್ಬ ರವಿ ಪೂಜಾರಿ ಅಂತಾನು ಇರ್ತಾನೆ. ಅವನ್ಗೆ ತಾನು ತಪ್ಪು ಮಾಡಿದೀನಿ ಅಂತ ಗಿಲ್ಟ್ ಕಾಡುತ್ತೋ ಅಥವಾ ಬೇರೆ ಏನೋ ಗೊತ್ತಿಲ್ಲ, ಆದ್ರೆ ಅವನೇ ಸ್ವತಃ ಪೊಲೀಸ್ ಅವ್ರ ಹತ್ರ ಹೋಗ್ಬಿಟ್ಟು ಸೌಜನ್ಯ ಕೇಸಲ್ಲಿ ನಿಜವಾದ ಆರೋಪಿ ಸಂತೋಷ್ ಅಲ್ಲ ಕಂಡ್ರು, ಅವನ್ನ ಸುಮ್ನೆ ಸಿಗಾಕ್ಸಿರೋದಷ್ಟೇ, ನಿಜವಾದ ಆರೋಪಿಗಳು ಚಿಕ್ಕ ಗೌಡ್ರು ಮಗ ನಿಶಾಂತ್ ಜೈನ್ ಅಂಡ್ ಅವನ್ ಫ್ರೆಂಡ್ಸ್ ಸೂರಜ್, ಕಿರಣ್ ಅಂಡ್ ಕಣ್ಮಣಿ ಅಂತ. ಈ ಎಲ್ಲಾ ವಿಷಯನ ರವಿ ಪೂಜಾರಿ ಪೊಲೀಸ್ ಅವ್ರಿಗೆ ತಿಳಿಸ್ತಾನೆ. ಅಗೇನ್ ಎಂತ ಒಂದು ಕೋಇನ್ಸಿಡೆನ್ಸ್ ನೋಡಿ, ಈ ವಿಷಯಗಳನ್ನ ಊರಿನ ಜನರು ಮುಂದೆ ಹೇಳಿದಂತಹ ರವಿ ಪೂಜಾರಿ ಆಕಸ್ಮಿಕವಾಗಿ ಸತ್ ಹೋಗ್ಬಿಡ್ತಾನೆ. ಇವನು ಹೇಳಿದ್ದು ನಿಜ ಅಂತ ಜನರಿಗೆ ಯಾವಾಗ ಕನ್ಫರ್ಮ್ ಆಗುತ್ತೆ ಅಂದ್ರೆ ಸೌಜನ್ಯಗೆ ತುಂಬಾ ಹತ್ರವಾದವರು ಒಬ್ರು ಯಶೋಧ ಅನ್ನೋರು ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ಸೌಜನ್ಯ ಕೊಲೆ ಆಗಿದ್ದ ದಿನ ಆ ಒಂದು ಸ್ಪಾಟ್ ಅಲ್ಲಿ ನಾನು ಈ 3 ಜನರನ್ನ ನೋಡಿದ್ದೆ ಅಂತ ಸಾಕ್ಷಿ
ಸಾಕ್ಷಿ ಹೇಳ್ತಾರೆ. ಈಗ ಎಲ್ಲಾ ಡಾಟ್ಸ್ ನ ಕನೆಕ್ಟ್ ಮಾಡ್ತಾ ಹೋದ್ರೆ ಸೌಜನ್ಯ ಕೇಸ್ ಒಂದೇ ಅಲ್ಲ, ನಾರಾಯಣ ಹಾಗೂ ಯಮುನಾ ಕೇಸಲ್ಲೂ, ವೇದವಲ್ಲಿ ಕೇಸಲ್ಲೂ, ಆ ಬ್ಯಾಂಕ್ ಮ್ಯಾನೇಜರ್ ನ ಕೇಸಲ್ಲೂ ಹಾಗೂ ಪದ್ಮಲತಾ ಕೇಸಲ್ಲೂ ಸೀದಾ ಡೈರೆಕ್ಟ್ ಡೌಟ್ ಬರೋದೆ ಊರಿನ ಗೌಡ್ರ ಮೇಲೆ. ಐ ರಿಯಲಿ ವಾಂಟ್ ಟು ಅಪ್ರಿಶಿಯೇಟ್ ಕೂಡ್ಲಾ ರ್ಯಾಂಪೇಜ್ ಯೂಟ್ಯೂಬ್ ಚಾನಲ್, ಥರ್ಡ್ ಐ ಯೂಟ್ಯೂಬ್ ಚಾನಲ್, ಗಿರೀಶ್ ಮುಟ್ಟಣ್ಣನವರು ಸರ್ ಹಾಗೂ ಮಹೇಶ್ ಅವರು ಅಂಡ್ ಆಲ್ ಅದರ್ಸ್. ಇವರ ಕಾನ್ಸ್ಟೆಂಟ್ ಎಫರ್ಟ್ಸ್ ಇಂದಾನೆ ಸತ್ಯ ಏನಂತ ಒನ್ ಬೈ ಒನ್ ಹೊರಗೆ ಬರ್ತಿದೆ ಅಂಡ್ ದೇ ಆರ್ ಟ್ರೈಯಿಂಗ್ ದೇರ್ ಲೆವೆಲ್ ಬೆಸ್ಟ್ ಟು ಕ್ಯಾಚ್ ರಿಯಲ್ ಕ್ರಿಮಿನಲ್ಸ್. ಅಟ್ ಪ್ರೆಸೆಂಟ್ ಸೌಜನ್ಯ ಕೇಸ್ ಬಗ್ಗೆ ಅಪ್ಡೇಟ್ ಏನು ಅಂತಂದ್ರೆ ಹೈಕೋರ್ಟ್ ವರೆಗೂ ಈ ಒಂದು ಕೇಸ್ ಹೋಗಿದೆ ಅಂಡ್ ಈ ಕೇಸಲ್ಲಿ ಈಗ ಇನ್ನೊಮ್ಮೆ ಮತ್ತೆ ಫ್ರೆಶ್ ಆಗಿ ರೀಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕು ಅಂತ ಹೋರಾಟ ನಡೀತಿದೆ. ಸದುತ ಪ್ರಜೆಗಳೇ, ಇದಾಗಿತ್ತು ಸೌಜನ್ಯ ಕೇಸ್ ಬಗ್ಗೆ ನಮ್ಮ ಒಂದು ಡೀಟೇಲ್ಡ್ ವಿಡಿಯೋ. ಈ ವಿಡಿಯೋದಲ್ಲಿ ನನ್ನಿಂದ ಎಲ್ಲಾದ್ರೂ ಏನಾದ್ರೂ ಚಿಕ್ಕ ಪುಟ್ಟ ಇನ್ಫಾರ್ಮೇಶನ್ ಮಿಸ್ ಆಗಿದ್ರೆ ಅಥವಾ ಮಿಸ್ಟೇಕ್ ಆಗಿದ್ರೆ ಅದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಲೈಟ್ ಮಾಡಿ. ಈ ವಿಡಿಯೋ ಯಾವಾಗ ಯೂಟ್ಯೂಬ್ ಇಂದ ಡಿಲೀಟ್ ಆಗುತ್ತೋ ನನ್ಗಂತೂ ಗೊತ್ತಿಲ್ಲ. ಸೊ ಪ್ಲೀಸ್ ಆದಷ್ಟು ಬೇಗ ಇದನ್ನ ಎಲ್ಲಾ ಕಡೆ ಶೇರ್ ಮಾಡಿ. ಓಕೆ ಪ್ರಜೆಗಳೇ, ಇವತ್ತಿಗಿಷ್ಟು ಸಾಕು ಅನ್ಕೊಳ್ತೀನಿ. ನಾನು ನಿಮ್ಮ ದೂತ ಸಮೀರ್ MD. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.